ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಾಕಿಂಗ್ 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 ಬಿಗ್ ಶಾಕಿಂಗ್ ಗುರು. ಇದಂತೂ ಯಾಕಪ್ಪ ಅಂತಂದ್ರೆ ಮೊನ್ನೆನೆ ರೋಹಿತ್ ಕಾಕ ಅವರು ರಿಟೈರ್ಮೆಂಟ್ ಕೊಟ್ಟಿದ್ರು. ಟೆಸ್ಟ್ ಕ್ರಿಕೆಟ್ ಇಂದ ವಿದಾಯ ಹೇಳಿದ್ರು. ಸೊ ಇವಾಗ ನೋಡೋದಾದ್ರೆ ಕೊಹ್ಲಿ ಕಾಕ ಅವನು ವಿದಾಯ ಹೇಳಿದ್ದಾರೆ ಗುರು. ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳ್ತಿದ್ದೀನಿ ಅಂತ ಹೇಳಿದಾರಪ್ಪ. ಒಂಥರ ಬಿಗ್ ಶಾಕಿಂಗ್ ಗುರು. ಏನಂತಂದ್ರೆ ನಂಗೆ 3 ಪಾಯಿಂಟ್ಸ್ ಹೇಳೋದಿದೆ. ಅಂದ್ರೆ ವಿತೌಟ್ ಫಿಲ್ಟರ್ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಲೈವ್ ಅಲ್ಲಿ ಇದ್ರ ಬಗ್ಗೆ ಫುಲ್ ಡಿಸ್ಕಸ್ ಮಾಡೋಣ ಗುರು. ಏನ್ ಕತೆ, ನಮ್ಮ ಕೊಹ್ಲಿ ಕಾಕ ನಡೆದು ಬಂದ ಹಾದಿ ಅಂತ ಇರುತ್ತಲ್ಲ, ಫಸ್ಟ್ ಇಂದ ಆಮೇಲೆ ಮಿಡ್ಲ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿದಾಗ ಏನಿತ್ತು, ಆಮೇಲೆ ಕೊನೆಯಲ್ಲಿ ಇವಾಗ ಏನೇನಾಯ್ತು, ಅದ್ರ ಬಗ್ಗೆ ಎಲ್ಲ ಲೈವ್ ಅಲ್ಲಿ ಪ್ರಾಪರ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ನನ್ಗೆ ನನ್ನ ಒಪಿನಿಯನ್ಸ್ ಹೇಳೋದಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಂಗೆ 3 ವಿಷಯ ಮಾತಾಡ್ಬೇಕು ಅಂತ ಆಯ್ತು ಗುರು. ಯಾಕಂತಂದ್ರೆ ಫಸ್ಟ್ ಶಾಕಿಂಗು, ಅದು ಶಾಕ್ ಆಯ್ತು. ಯಾಕಂತಂದ್ರೆ ಮೊನ್ನೆ ಎಲ್ಲ ಅದೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಯಾರೋ ಕ್ರಿಕೆಟರು ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ಕೊಹ್ಲಿ ಕಾಕ ಅವ್ರಿಗೆ ಇನ್ನೂ ಆಡಿ, ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಅದ್ರದ್ದೇನು ಸಾಮರ್ಥ್ಯ ಇದೇನು ಪ್ರಶ್ನೆ ಇಲ್ಲ, ಇನ್ನೂ ಆಡಿ, ಏಜ್ ಇದೆ, ಸಾಮರ್ಥ್ಯ ಇದೆ. ಒಂಥರ ಹೆಂಗಂದ್ರೆ ಇವಾಗ ಬರೋ ಪ್ಲೇಯರ್ಸ್ ಜೊತೆಗೆ ನೀವು ಹಂಗಂದ್ರೆ ಅವರು ಎಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿನೇ ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ. ಈ ತರ ಹೇಳ್ಬಿಟ್ಟು ಕ್ರಿಕೆಟ್ ಅಂದ್ರೆ ಯಾರೋ ಒಬ್ರು ಕ್ರಿಕೆಟರು ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ಕೊಹ್ಲಿ ಇನ್ನೂ ಮುನ್ನಡೆಸ್ಲಿ ಅಂದ್ರೆ ಇನ್ನು ಮುಂದೆ ಆಡ್ಲಿ, ಒಂದು WTC ಸೈಕಲ್ ಆಡ್ಲಿ ಅಂತ ಏನೋ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಏನು ಆಗ್ಲಿಲ್ಲ ಗುರು. ಕೊಹ್ಲಿ ಕಾಕ ಅದಕ್ಕೆ ಮಣಿ ಅಲ್ಲಾರ್ದೆ ಅಂದ್ರೆ ಮಣಿಯದೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಇದು ಒಂದು ಬಿಗ್ ಶಾಕಿಂಗ್. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಪರ್ಸನಲ್ ಒಪಿನಿಯನ್, ಆಬ್ವಿಯಸ್ಲಿ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗತ್ತೆ. ಲೆಜೆಂಡ್ ಪ್ಲೇಯರ್ಸ್ ಗುರು. ಸೊ ಲೆಜೆಂಡ್ ಪ್ಲೇಯರ್ಸ್ಗೆ ಅಂದ್ರೆ ಎಂತ ಲೆಜೆಂಡ್ ಪ್ಲೇಯರ್ ಆಗ್ಲಿ ರಿಟೈರ್ಮೆಂಟ್ ಅಂತ ಒಂದು ದಿನ ಬಂದೇ ಬರುತ್ತೆ. ಬಟ್ ನಮ್ ಕೊಹ್ಲಿ ಕಾಕಾಗೆ ಇದು ರಿಟೈರ್ಮೆಂಟ್ ಅಂತ ದಿನ ಅಂತ ಇರಲ್ಲ ಗುರು. ಇರ್ಲಿಲ್ಲ. ಯಾಕಂತಂದ್ರೆ 36 ಏಜು. ಆಮೇಲೆ ಇನ್ನೂ ಆತರ ಹೆಂಗಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಇನ್ನೂ ಏನೋ ಸಾಧನೆ ಮಾಡೋ ತರ ಇದ್ರಪ್ಪ. ಬಟ್ ಗೊತ್ತಿಲ್ಲ. ಯಾಕಂತಂದ್ರೆ 123 ಮ್ಯಾಚ್ ಆಡ್ಬಿಟ್ಟು 9230 ನೋಡ್ದು 46.85 ಎವರೇಜ್ ಇದೆ ಗುರು. 30 ಸೆಂಚುರೀಸ್ ಇದಾವೆ. ಒಳ್ಳೆ ಕತೆ. 30 ಸೆಂಚುರೀಸ್ ಇದಾವೆ, 31 50s ಇದೆ. ಒಂಥರ ಡಿಫ್ರೆಂಟ್ ಬೀಸ್ಟ್ ಅಂತ ಹೇಳ್ಬೋದು ಕೊಹ್ಲಿ ಕಾಕ. ಇವಾಗ ಅಂದ್ರೆ ಒಂದ್ 2-3 ವರ್ಷ ಆಯ್ತು, ಅಷ್ಟೊಂದೆಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು, ಇಲ್ಲ ಅಂತಿಲ್ಲ. ಬಟ್ ಕೊಹ್ಲಿ ಕಾಕ ಫೀಲ್ಡ್ ಅಲ್ಲಿ ಇರ್ತಾರೆ ನೋಡಿ, ಅದೊಂಥರ ಡಿಫ್ರೆಂಟ್ ವೈಭವ ಅಂತ ಹೇಳ್ಬೋದು. ಆತರ ವೈಭವಿಸ್ತಾರೆ ಅವರು ಫೀಲ್ಡ್ ಅಲ್ಲಿ. ಗೊತ್ತಲ್ಲ ಹೆಂಗೆ ಏನ್ ಕತೆ ಅಂತ ನಿಮ್ಗೆಲ್ಲ. ಕೊಹ್ಲಿ ಅವ್ರಿಗೆ ಏನಂದ್ರೆ ಫುಲ್ ಇಷ್ಟವಾದಂತ ಒಂದು ಫಾರ್ಮೆಟ್ ಟೆಸ್ಟ್ ಕ್ರಿಕೆಟ್. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋಂಗೆ ಹೆಂಗೆ ಏನ್ ಕತೆ ಅಂತ ಎಲ್ಲ ಗೊತ್ತಿರುತ್ತೆ. ಸ್ಟ್ಯಾಟ್ಸ್ ಆಯ್ತು, ಅದಾದ್ಮೇಲೆ ಕ್ಯಾಪ್ಟನ್ಸಿಯಲ್ಲಿ ಏನೇನ್ ಮಾಡಿದ್ರು, ಏನೇನಿಲ್ಲ, ಭಾರತ ತಂಡವನ್ನ ಹೆಂಗ್ ಮುನ್ನಡೆಸಿದ್ರು, ಅದೆಲ್ಲ ಗೊತ್ತಿರೋದೇ ಗುರು. ಬಟ್ ನಂಗೆ ಏನಂದ್ರೆ ವಿಷಾದಕರ ಏನಪ್ಪಾ ಅಂತಂದ್ರೆ, ಏನು 90s 20s ಕಿಡ್ಸ್ ಎಲ್ಲ ಹೆಂಗಂತಂದ್ರೆ ಈ ಒಂದು ರೋಹಿತ್ ಕಾಕ ಆಗ್ಲಿ, ಆಮೇಲೆ ನಮ್ ಕೊಹ್ಲಿ ಕಾಕ ಆಗ್ಲಿ, ಹಿಂಗೆಲ್ಲ ನೋಡಿ ಬೆಳೆದವ್ರಪ್ಪ. ಅಂದ್ರೆ ಇವ್ರದ್ದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು, ಹೆಂಗೆ ಎಂಡ್ ಆಗ್ತಿದೆ, ಅದೆಲ್ಲ ನೋಡ್ತಾ ಇರೋದು ನಾವು. ಸ್ಟಾರ್ಟ್ ಇಂದ ಎಂಡಿಂಗ್ ವರ್ಗು ನೋಡ್ತಾ ಇದೀವಿ ಅಂತ ಆತರ. ಸೊ ಹಿಂಗಿರ್ಬೇಕಾದ್ರೆ ಫಾಲೋವರ್ಸ್ ಎಲ್ಲ ಹೆವಿ ಇದಾರೆ. ಒಂಥರ ಫ್ಯಾನ್ಸ್ ಎಲ್ಲ ಹೊಚ್ಕಿದ್ಬಿಟ್ಟು, ಗೊತ್ತಲ್ಲ ರೋಹಿತ್ ಅಂತಂದ್ರೆ ಹೆಂಗೆ, ರೋಹಿತ್ ಶರ್ಮಾ ಅವ್ರ ಅಂದ್ರೆ ಹೆಂಗೆ, ಆಮೇಲೆ ಕೊಹ್ಲಿ ಅವ್ರ ಅಂದ್ರೆ ಹೆಂಗೆ ಫ್ಯಾನ್ಸ್ ಎಲ್ಲ ಹೊಚ್ಕಿದ್ ಬಿಡ್ತಾರೆ ಅಂತ. ಸೊ ಹೆಂಗಂದ್ರೆ ಫ್ಯಾನ್ಸ್ಗೆ ಹೆಂಗಾಗ್ಬಿಡುತ್ತೆ ಗುರು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಕೊಹ್ಲಿ ಕಾಕ ಫುಲ್ ಅಡ್ಮೈರ್ ಮಾಡ್ತೀನಿ ಆ ತರ. ಸೊ ನನ್ಗೇನ್ ಅನಿಸ್ತು ಅಂತಂದ್ರೆ ಗುರು, ಒಂದ್ ಅಟ್ಲೀಸ್ಟ್ ಒಂದ್ ಮ್ಯಾಚ್ ಬೇಡವಾ ಇವ್ರಿಗೆ ಫೇರ್ವೆಲ್ ಆಗೋಕೆ ಅಂತ. ಅಂದ್ರೆ ವಿದಾಯ ಹೇಳ್ತಿದ್ದಾರೆ ಅಂದ್ರೆ ಒಂದು ಮ್ಯಾಚ್ ಬೇಡವಾ ಅಂತ. ಕಿಂಗ್ ಕೊಹ್ಲಿ ಒಂಥರ ಈ ಫಾರ್ಮ್ಯಾಟ್ಗೆ ಫುಲ್ ಜೀವ ತಂದಿರುವಂತವ್ರು. ಕ್ಯಾಪ್ಟನ್ಸಿಯಲ್ಲಿ ಒಂಥರ ಹೆಂಗಂದ್ರೆ 5 ದಿನ ಗೊತ್ತಲ್ಲ ನಿಮ್ಗೆ, ಅವ್ರು ಹಚ್ಕದ್ಬಿಟ್ಟು ಫುಲ್ ಹೂ ಅಂತ ಸ್ಲಿಪ್ ಅಲ್ಲೆಲ್ಲ ಹೆಂಗ್ ಮಾಡ್ತಾರೆ, ಏನ್ ಕತೆ ಅಂತ ಕ್ಯಾಪ್ಟನ್ಸಿಯಲ್ಲಿ. ಆಮೇಲೆ ತುಂಬಾ ಇದಾವೆ ಗುರು, ಮಾತಾಡಕ್ ತುಂಬಾ ಇದಾವೆ. 60 ಓವರ್ಸ್ ಎಲ್ಲ ಅಂತ ಅದೊಂದಾಯ್ದ್ರೆ, ಬ್ಯಾಟಿಂಗ್ ಅಲ್ಲಿ ಗೊತ್ತಿರೋದೆ ನಿಮ್ಗೆ. ಆಸ್ಟ್ರೇಲಿಯಾದಲ್ಲಿ ಏನ್ ಮಾಡಿದ್ರು, ಇಂಗ್ಲೆಂಡ್ ಅಂದ್ರೆ ಔಟ್ಸೈಡ್ ಏಷ್ಯಾನು ಹೆಂಗ್ ಆಡಿದಾರೆ, ಏನ್ ಕತೆ ಅದೆಲ್ಲ ಗೊತ್ತಿರೋದೆ. ಸೊ ಇವ್ರಿಗೆ ಒಂದು ಫೇರ್ವೆಲ್ ಮ್ಯಾಚ್ ಬೇಡವಾ ಅಂತ. ಇಡೀ ಇಂಡಿಯಾ ಟೀಮ್ ನ ಯಾರು ರಿಪ್ರೆಸೆಂಟ್ ಮಾಡ್ತಾರೆ ಅವ್ರಿಗೊಂದು ಫೇರ್ವೆಲ್ ಮ್ಯಾಚ್ ಅಂತ ಕೊಡ್ಬೇಕು ಗುರು. ಮೋಸ ಆಗತ್ತೆ ಇಲ್ಲ ಅಂದ್ರೆ. ಏನೋ ನಾವು ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀವಿ. ಇವಾಗ ಕೊಹ್ಲಿ ಕಾಕನೇ ಆಗ್ಲಿ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀವಿ. ನೋಡಿ ಇಂಗ್ಲೆಂಡ್ ಸೀರೀಸ್ಗೆ ಹೋಗ್ತಾರೆ, ಅಲ್ಲಿಂದ WTC ಒಂದ್ ಸೈಕಲ್ ಆಡ್ತಾರೆ, ಏನ್ ಕತೆ ಅಂತ ಏನೇನೋ ವಿಚಾರ ಮಾಡಿದ್ವಿ. 36 ವರ್ಷ ಗುರು, ಇನ್ನು 4 ವರ್ಷ ಆಡ್ತಾರೇನೋ, 100 ಶತಕದ ಒಂದು ದಡಿಯಲ್ಲಿದ್ದಾರೆ, ಮುಟ್ತಾರೇನೋ, ಈ ತರ ಏನೇನೋ ಕನ್ಸಿರುತ್ತೆ. ಸೊ ಇದು ಒಂಥರ ಬ್ಯಾಫ್ಲಿಂಗ್ ಅಂತ ಅನಿಸ್ತು ಗುರು. ಬಟ್ ಅವ್ರದ್ದು ಪರ್ಸನಲ್ ಒಪಿನಿಯನ್, ಅದ್ರದ್ದೇನೋ ಪ್ರಾಬ್ಲಮ್ ಇಲ್ಲ, ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕು. ಸೊ ಅಟ್ಲೀಸ್ಟ್ ಇದಾದ್ರೂ ಇವಾಗ ಚಾನ್ಸ್ ಇದೆ. ಇನ್ನು BCCI ಅವ್ರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ರೋಹಿತ್ ಶರ್ಮಾ ಆಗ್ಲಿ, ಕೊಹ್ಲಿ ಕಾಕ ಆಗ್ಲಿ, ಅಶ್ವಿನ್ ಆಗ್ಲಿ, ಏನಾದ್ರು ಒಂದು ಫೇರ್ವೆಲ್ ಮ್ಯಾಚ್ ಆದ್ರೂ ಇಡ್ಬೇಕು ಗುರು. ಅಟ್ಲೀಸ್ಟ್ ಅಂದ್ರೆ ಹೆಂಗಂದ್ರೆ ರಣಜೀಲ್ ಆದ್ರೂ ಇಡ್ರಪ್ಪ, ಹೋಗ್ಲಿ ಅತ್ತಾಗೆ ಅಂತೀನಿ ನಾನು. ಒಳ್ಳೆ ಕತೆ ಅಪ್ಪ. ಬಟ್ ಇದಂತೂ ಬಿಗ್ ಶಾಕಿಂಗ್ ಅಪ್ಪ. ಅದು ನಮ್ಮ ಕೊಹ್ಲಿ ಕಾಕ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆಗ್ಬಿಟ್ಟು #269 ಸೈನಿಂಗ್ ಆಫ್ ಅಂತ ಹೇಳಿದ್ರೆ, ಒಂಥರ ಅದು ಕೇಳ್ಬಿಟ್ಟೆ ಮೈ ಜುಮ್ ಅಂತ, ಅದನ್ನ ನೋಡ್ಬಿಟ್ಟೆ ಮೈ ಜುಮ್ ಅಂತು. ಯಾಕಂತಂದ್ರೆ 269ನೇ ಪ್ಲೇಯರ್ ಇವರು, ಇಂಡಿಯಾ ಟೀಮ್ಗೆ ಆಡಿರುವಂತ ಪ್ಲೇಯರು ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಸೊ
269 ಇವಾಗ ಸೈನಿಂಗ್ ಆಫ್. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಂಗ್ಲೆಂಡ್ ಟೂರ್ ಬೇರೆ, ಹೊಸ ಪ್ಲೇಯರ್ಸ್ ಬರ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಅದೇ ಹೊಸ ಪ್ಲೇಯರ್ಸ್ ಬರ್ತಾರೆ, ಹೊಸದ ಅಧ್ಯಾಯ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದ್ರದ್ದೇನೋ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಶಾಕಿಂಗ್. ಅವರು 36 ಏಜ್, ಇನ್ನು 4 ವರ್ಷ ಆಡ್ತಾರೇನೋ, 100 ಶತಕ ಇನ್ನು ಅಂದ್ರೆ 100 ಶತಕಗಳನ್ನ ಪೂರೈಸ್ತಾರೇನೋ. ಇಷ್ಟು ಅಂದ್ರೆ ಬೇಗನೆ ಪೂರೈಸ್ತಾರೇನೋ ಅನ್ಕೊಂಡಿದ್ವಿ. ಬಟ್ ಇವಾಗ ಓಡಿಯಲ್ಲೇ ಹೊಡಿಬೇಕು, ಓಡಿ ಒಂದೇ ಆಡ್ತಾರೆ ಇವಾಗ. ಸೊ ಅದೆಲ್ಲ ಗೊತ್ತಿಲ್ಲ, ಕನ್ಸು ನನ್ಸಾಗುತ್ತೋ ಅಥವಾ ಅದು ಕನ್ಸಾಗೆ ಉಳಿಯುತ್ತೆ, ಅದು ಗೊತ್ತಿಲ್ಲ. ಅಂದ್ರೆ ಅದೇ ಅಲ್ಟಿಮೇಟ್ ಗೋಲ್ ಅಂತ ಹೇಳ್ತಾ ಇಲ್ಲ, ಏನೋ ಒಂದು ಕನ್ಸು ಇಟ್ಕೊಂಡಿದ್ವಿ, ಹಿಂಗೇನೇನೋ ಆಗತ್ತೆ ಏನೇನೋ ಅಂತ ಆ ತರ ಎಲ್ಲ ವಿಚಾರ ಮಾಡಿದ್ವಿ. ಬಟ್ ಗೊತ್ತಿಲ್ಲ ಗುರು, ಇದು ಸಡನ್ ಆಗಿ ಒಂದು ಸರ್ಪ್ರೈಸ್, ಏನು ಶಾಕಿಂಗ್ ಅಂತ ಬಂದಂಗೆ ಆಯ್ತು. ಬಟ್ ಆಸ್ ಎ ಕ್ಯಾಪ್ಟನು ನಾನಂತೂ ಕೊಹ್ಲಿ ಕಾಕ ಬೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ಎವರ್ ಫಾರ್ ಇಂಡಿಯಾ ಅಂತ ಹೇಳ್ತೀನಿ ಗುರು. ಯಾಕಂತಂದ್ರೆ ಇವರ ಕಾಲದಲ್ಲಿ ಅಂದ್ರೆ ಇವರು ಕ್ಯಾಪ್ಟನ್ ಆಗಿರೋ ಒಂದು ಟೈಮಲ್ಲೇ ಏನೇನೋ ದೊಡ್ಡದಾಗಿ ಸಾಧನೆಗಳೆಲ್ಲ ಮಾಡಿದ್ವಿ ಗುರು. ಇನ್ನು ನನ್ನ ಅನಿಸಿಕೆ ಹೇಳಿದ್ದಾಯ್ತು, ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಏನಪ್ಪಾ ಅಂದ್ರೆ 9ವರೆಗೆ ಆಸ್ ಯೂಶುವಲ್ ನಾನು ಮೊದಲೇ ಹೇಳ್ದಂಗೆ 9ವರೆಗೆ ಲೈವ್ ಬರ್ತೀವಿ. ಸೊ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಪ್ರಾಪರ್ ಆಗಿ ಡಿಸ್ಕಸ್ ಮಾಡೋಣ. ಹಾರ್ದಿಕ್ ಅವ್ರು ಬೇರೆ ಇರ್ತಾರೆ, ಸೊ ನಾನು ಹಾರ್ದಿಕ್ ಅವ್ರು ಇರ್ತೀವಿ. ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ ಏನ್ ಕತೆ ಅಂತ, ಮುಂದೆ ಏನ್ ಕತೆ ಅದ್ರ ಬಗ್ಗೆ ಎಲ್ಲ ಪ್ರಾಪರ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.